ಇದ್ದಾರೆ ಅಂತ. ಇದರ ಅರ್ಥ ಎರಡೂ ಸಮುದಾಯಗಳಿಂದ ಆಯಾ ಸಮುದಾಯಗಳು ಲೀಡರ್ಗಳಿದ್ದಾರಪ್ಪ ಅನ್ನೋದು ಇದು ಸ್ಪಷ್ಟ ಆಗ್ತದೆ. ಅಂದಾಗ ಇಂತಹ ಎರಡೂ ಕಡೆಯ ರಾಜಕಾರಣಿಗಳು ಅವ್ರಿಗೆ ಆಶ್ರಯ ಕೊಡೋದ್ರಿಂದ, ಬೆಳೆಸೋದ್ರಿಂದ, ಅವ್ರಿಗೆ ಅನುಕೂಲ ಮಾಡೋದ್ರಿಂದಾಗೆ ಈ ಕೋಮು ಮನೋವೃತ್ತಿದ್ದಂಥ ಜನ ಬದಲಾಗ್ತಾರೆ. ಯಾಕಂದರೆ ಈಗ ನೋಡ್ರಿ, ಕಾಂಗ್ರೆಸ್ ಅವ್ರು ಮಾಡಿದ್ದಕ್ಕೆ BJP ಅವ್ರಿಗೆ ವಿಶ್ವಾಸ ಇಲ್ಲ, BJP ಅವ್ರು ಮಾಡಿದ್ದಕ್ಕೆ ಕಾಂಗ್ರೆಸ್ಸಿಗೆ ವಿಶ್ವಾಸ ಇಲ್ಲ. ಈಗ NIA ನೇಮಿಸ್ರಿ ಅಥವಾ CBI ನೇಮಿಸ್ರಿ ಹೀಗೆಲ್ಲ ಕೇಳ್ತಿದ್ದಾರೆ. ನಮ್ಮ ಪೊಲೀಸ್ ಮೇಲೆ ವಿಶ್ವಾಸ ಇಲ್ಲಪ್ಪ, ಇದು ಮುಚ್ಚಾಕ್ತಾರೆ ಕೇಸ, ಸುಹಾಸ್ ಶೆಟ್ಟಿಯ ನಿಜವಾದ ಅವ್ರಿಗೇನು ಅನ್ಯಾಯ ಐತಿ ಹೊರಗೆ ಬರೋದಿಲ್ಲ ಅನ್ನೋದು ಸಾರಾ ನೇರ ಆರೋಪ ಇವ್ರದ್ದೆಲ್ಲ ಅದ ಈ ರೈಟ್ ವಿಂಗ್ ಜನರದ್ದು. ಆದರೆ ಇದನ್ನು ತಳ್ಳಿ ಹಾಕ್ತಾ ಇಲ್ಲ, ಕೋಮು ಗಲಭೆಯನ್ನು ನಾವು ಕಂಟ್ರೋಲ್ ಮಾಡಿ ಮೊದಲಿದ್ದ ಸ್ಥಿತಿ ತರ್ತೀವಿ ನಾವು. ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ, ಇವತ್ತು ಕಾರವಾರ ಆಗಿರ್ಬೋದು ಅಥವಾ ದಕ್ಷಿಣ ಕನ್ನಡದ ಉಡುಪಿ ಆಗಿರ್ಬೋದು, ಎಲ್ಲ ಏರಿಯಾಗಳನ್ನ ನಾವು ಶಾಂತತೆ ಸೌಹಾರ್ದ ತೊಗೊಂಬರ್ತೀವಿ. ಮೊದಲಿದ್ದಾಗಿ ಒಂದು ಏನಪ್ಪ ಅಂದ್ರೆ ಪ್ರವಾಸ ಕೇಂದ್ರ ಮಾಡ್ತೀವಿ ಅನ್ನೋಷ್ಟು ಮಟ್ಟಿಗೆ ನಮ್ಮ ಪರಮೇಶ್ವರ್ ಅವರು ಮಾತಾಡ್ತಾ ಇದ್ದಾರೆ. ಅವ್ರು ಹೇಳೋದ್ರಲ್ಲೂ ಅರ್ಥವದ. ಯಾಕೆಂದರೆ ಈ ಒಂದು ಕರಾವಳಿ ಪ್ರದೇಶದಲ್ಲೇ ಹಿಂದುತ್ವದ ಹಾವಳಿ ಶುರುವಾಗಿದ್ದು ಪೂರ್ವದಲ್ಲೇ ಅಲ್ಲಿ ಶೈಕ್ಷಣಿಕವಾಗಿ ಆಗಿರ್ಬೋದು, ವೈಜ್ಞಾನಿಕವಾಗಿ ಆಗಿರ್ಬೋದು, ವೈಚಾರಿಕವಾಗಿ ಆಗಿರ್ಬೋದು, ಶಿವಮೊಗ್ಗ ಜೊತೆಗೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಅಂದರೆ ಕಾರವಾರ, ಇವೆಲ್ಲ ಒಂದು ವಿದ್ವತ್ ಇದ್ದಂಥ ಜನರ ಪಡೆ ಆಗಿತ್ತಲ್ಲೇ. ಆದರೆ ಇವತ್ತು ಅವೆಲ್ಲ ಇವು ಏನಾಗಿದ್ದಾವಪ್ಪ ಅಂದರೆ ಹಿಂದುತ್ವದ ಅಥವಾ ಮುಸ್ಲಿಮತ್ವದ ಏನವ ಜಗಳದ ಕೇಂದ್ರಗಳಾಗಿಬಿಟ್ಟಿದ್ದಾವೆ ಇವತ್ತಂತೇಳಿ. ಇದು ಯಾಕೆ ಅದು ಹೀಗೆ, ಇದ್ರ ಬಗ್ಗೆ ಅಭ್ಯಾಸ ಮಾಡೋ ಉದ್ದೇಶ ಎಲ್ಲ ಏನೋ ಪ್ರಯತ್ನ ಮಾಡ್ತಾಯಿದ್ದಾರೆ, ಮೊದಲಾಗಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಒಂದಷ್ಟು ಸುಲಭಿಲ್ಲ. ಯಾಕೆಂದರೆ ಇವತ್ತು ಹಿಂದುತ್ವ ನೆಲೆಗಟ್ಟಲೆ ರಾಜಕೀಯ ಮಾಡುತ್ತಿರುವಂತಹ BJP ಇದ್ದಿದ್ದು ಅದರಷ್ಟು ಸುಲಭ ಬಿಟ್ಟುಕೊಡೋದಿಲ್ಲ. ಯಾಕಂದರೆ ಮೇಲ್ವರ್ಗದ ಜನ ಈ ಗುಂಪಿನಲ್ಲಿ ಇರೋದರಿಂದಾಗೆ, ಅವರಿಂದ ಆರ್ಥಿಕ ಸಹಾಯ ಮಧ್ಯಾಹ್ನ ಆಗೋದ್ರಿಂದಾಗೆ ಈ ಒಂದು ಹಿಂದುತ್ವದ ವಿಚಾರಗಳನ್ನು ಇದೇ ರೀತಿ ಬಿತ್ತ ಮತ್ತು ಮುಸ್ಲಿಂ ವಿರೋಧಿ ದ್ವೇಷ ಭಾವನೆ ಬಿತ್ತುವಂಥ ಕೆಲಸಗಳು ಆಗ್ತಾಯಿದ್ದಾವೆ. ಅದೇ ಕಾಲಕ್ಕೆ ಮುಸ್ಲಿಮರಲ್ಲೂ ಸಹ, ಯಾಕಂತಂದರೆ ಮುಸಲ್ಮಾನರಲ್ಲೂ ಒಂದು ಸ್ವಲ್ಪ ದುಡ್ಡಿದ್ದಂಥವರು ಅವರು ಸಹ ಈ ತಮ್ಮ ಉಳಿವಿಗಾಗಿಯೋ ರಕ್ಷಣೆಗಾಗಿಯೋ ಅಥವಾ ಅಟ್ಯಾಕಿಂಗ್ ನೇಚರ್ಗಾಗಿಯೋ ಅಟ್ಯಾಕ್ ಮಾಡೋದಕ್ಕಾಗಿಯೋ ಅವರು ಸಹ ಈ ಹಿಂದೂ ವಿರೋಧಿ ಸಂಘಟನೆಗಳ ಜೋಪಾನ ಮಾಡ್ಕೊಂಡು ಹೋಗುವಂಥದ್ದು ನಾವು ನೋಡ್ತಾ ಇದ್ದೀವಿ, ಬೆಳೆಸೋದನ್ನು ನೋಡ್ತಾ ಇದ್ದೀವಿ. ಎರಡೂ ಕಡೆ ರಾಜಕೀಯ ಬೆಂಬಲ ಇರೋದರಿಂದಾಗೆ, ಅದರಲ್ಲೂ ಕೇಂದ್ರ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಹಿಂದುತ್ವದ ಪರ ಇರೋದರಿಂದಾಗೆ ಕರ್ನಾಟಕದ ಕಾಂಗ್ರೆಸ್ ಅಥವಾ ಸಿದ್ದರಾಮಯ್ಯರು ವಿಶೇಷವಾಗಿ ಮುಸ್ಲಿಮರ ಪ್ರೀತಿಯನ್ನು ಅಪೀಸ್ಮೆಂಟ್ ಅಂತ ಅವ್ರು ಕರೀತಾರೆ ತೋರಿಸೋದ್ರಿಂದಾಗೆ ಈ ನಕ್ಸಲೈಟ್ಗಳನ್ನ ಕಂಟ್ರೋಲ್ ಮಾಡಿದಂಥ ಒಂದು ಇದೇನು ಪೊಲೀಸ್ ಪಡೆ ಇವ್ರನ್ನ ಕಂಟ್ರೋಲ್ ಮಾಡ್ತದನ ಅನ್ನುವಂಥದ್ದು. ಯಾಕಂತಂದ್ರೆ ಕೋಮು ಹಿಂಸೆ ನಿಗ್ರಹದ ಹೌದು ಇಡಬೇಕಾಗ್ಯದ, ಎಲ್ಲಿ ಆಗ್ತದೆ, ಯಾರು ಅದಾರ, ಅದರಿಂದ ಏನದಾರ